ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನಾವು ಓದಿದ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಡಿಸ್ಟಿಕಲ್ಲಿ ಸುಮಾರಲ್ಲ ಎಕ್ಸಾಕ್ಟ್ 3187 ಜನ ಎಕ್ಸಾಮ್ ಬರ್ತಿದ್ದಾರೆ ಮಕ್ಕಳು. ಟೋಟಲ್ ಆಗಿ 3187 ಮಕ್ಕಳು ಎಕ್ಸಾಮ್ ಬರ್ತಿದ್ದಾರೆ. ಸೀಟ್ ಎಷ್ಟಿದೆ? ನಂಬರ್ ಆಫ್ ಸೀಟು 80 ಇರೋದು. ಆಯಿತಾ? ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿ. ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿದ್ರೆ 2.5% ಬರುತ್ತೆ. ಆಯಿತಾ? ಅಪ್ರಾಕ್ಸಿಮೇಟ್ಲಿ 2.5% ಬರುತ್ತೆ. ಇದರ ಅರ್ಥ ಪ್ರತಿ 100 ಜನ ಮಕ್ಕಳಿಗೆ 2 ರಿಂದ 3 ಮಕ್ಕಳು ಪಾಸ್ ಆಗ್ತಾರೆ. ಆಯಿತಾ? 100 ಜನ ಎಕ್ಸಾಮ್ ಬರೆದ್ರೆ 2 ಅಥವಾ 3 ಮಕ್ಕಳು ಪಾಸ್ ಆಗ್ತಾರೆ. 2 ರಿಂದ 3 ಮಕ್ಕಳು ಪಾಸ್ ಆಗ್ತಾರೆ. ಆಯಿತಾ? ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾಂಪಿಟೇಷನ್ ಅಷ್ಟೊಂದಿದೆ. ಕಾಂಪಿಟೇಷನು ತುಂಬ ಇದೆ. 10 ವರ್ಷದಿಂದ ಏನಾಗಿತ್ತು ಅಂದರೆ, 10 ವರ್ಷದಿಂದ 100 ಜನ ಎಕ್ಸಾಮ್ ಬರೆದ್ರೆ ಒಂದು 5 ರಿಂದ 6 ಜನ ಮಕ್ಕಳು ಪಾಸ್ ಆಗ್ತಾ ಇದ್ರು. ಆಯಿತಾ? 10 ವರ್ಷದಿಂದ. ಏನಕ್ಕೆ ಅಂದರೆ, ಎಕ್ಸಾಮ್ ಬರೀತಾ ಇರೋ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಎಕ್ಸಾಮ್ ಬರೀತಾ ಇರೋ ಮಕ್ಕಳ ಸಂಖ್ಯೆ ಕಡಿಮೆ ಇದರಿಂದ 100 ಜನ ಎಕ್ಸಾಮ್ ಬರೆದ್ರೆ ಒಂದು 5 ರಿಂದ 6 ಮಕ್ಕಳು ಪಾಸ್ ಆಗ್ತಾ ಇದ್ರು. ಇವತ್ತಿನ ದಿನ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಆಯಿತಾ? ನೋಡಿ, 80 ಸೀಟ್ಗೆ ಎಷ್ಟು ಜನ ಎಕ್ಸಾಮ್ ಬರೀತಾ ಇದ್ದಾರೆ? 3187 ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಅದರಲ್ಲಿ ಪ್ರತಿ 100 ಮಕ್ಕಳಿಗೆ 2 ಅಥವಾ 3 ಜನ ಮಕ್ಕಳು ಪಾಸ್ ಆಗ್ತಾರೆ. ಆಯಿತಾ? ಇದೆಲ್ಲ ಮಂಡ್ಯ ಅಲ್ಲ, ಆಲ್ ಓವರ್ ಕರ್ನಾಟಕದ ಪರಿಸ್ಥಿತಿ ಇಷ್ಟೇನೆ. ಆಯಿತಾ? ಕೆಲವೊಂದು ಕಡೆ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇದ್ರೆ, ಆಯಿತಾ, ಜಾಸ್ತಿ ಮಕ್ಕಳೇನಾದ್ರು ಎಕ್ಸಾಮ್ ಬರೆದಿದ್ರೆ 2 ಪಾಸ್ ಆಗ್ತಾರೆ. ಆಯಿತಾ? ಅಕಸ್ಮಾತ್ ಕಡಿಮೆ ಮಕ್ಕಳು ಎಕ್ಸಾಮ್ ಬರ್ದಿರೋ 3 ಮಕ್ಕಳು ಪಾಸ್ ಆಗ್ತಾರೆ ಪ್ರತಿ 100 ಜನಕ್ಕೆ. ಆಲ್ ಓವರ್ ಕರ್ನಾಟಕದ ಕಥೆನೇ ಇಷ್ಟೇ ಇದೆ. ಎಲ್ಲ ಕಡೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. 10 ವರ್ಷ ಆಗಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ ಎಕ್ಸಾಮ್ ಬರೀತಾ ಇದ್ರು ಕಡಿಮೆ ಇದ್ರು, ಪಾಸಿಂಗ್ ಪರ್ಸೆಂಟೇಜು ಜಾಸ್ತಿ ಇದ್ರು. 100 ಜನ ಬಂದ್ರೆ 5 ರಿಂದ 6 ಮಕ್ಕಳು ಪಾಸ್ ಆಗ್ತಾ ಇದ್ರು. ಇವತ್ತಿನ ಆ ಥರ ಅಲ್ಲ. ಆಯಿತಾ? ಹಬ್ಬ ಅಂದರೆ 2 ರಿಂದ 3 ಜನ ಪಾಸ್ ಆಗ್ತಾರೆ. ಆಯಿತಾ? ನೋಡಿ, ಒಂದೊಂದ್ಸಲ ಏನಾಗುತ್ತೆ ಅಂದರೆ, ನಂಬರ್ ಆಫ್ ಸೀಟ್ಸ್ ಅಷ್ಟೇ ಇದೆ. ಆಯಿತಾ? ಲಾಸ್ಟ್ 10 ಇಯರ್ಸಿಂದ ನಂಬರ್ ಆಫ್ ಸೀಟ್ ಅಷ್ಟೇ ಇದೆ, 80 ಸೀಟ್ ಇದೆ. ಆದರೆ ಪರೀಕ್ಷೆ ಬರೀತಾ ಇರೋ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. ಆಯಿತಾ? 10 ವರ್ಷದಿಂದ 1,500 ಮಕ್ಕಳು ಎಕ್ಸಾಮ್ ಬರೀತಾ ಇದ್ರೆ ಈಗ ಆಲ್ಮೋಸ್ಟ್ 3,200, 3,187 ಈ ರೀತಿ ಆಗ್ಬಿಟ್ಟಿದೆ. ಇದರಿಂದ ಏನಾಗುತ್ತೆ ಅಂದರೆ, ನೋಡಿ, 80 ಮಾರ್ಕ್ಸ್ ಇರೋದು, ಟೋಟಲ್ ಆಗಿ 80 ಮಾರ್ಕ್ಸು, 80 ಕ್ವಶನ್ಸ್ ಇರೋದು. ಪೇಪರ್ ಏನಾರ ಈ ಸಲ ಬಂದಿದೆಯಲ್ಲ ತುಂಬ ಈಸಿಯೆಸ್ಟ್ ಕೊಟ್ಟಿರೋದು ಅವರು. ಆ ಥರ ಏನಾರು ಬಂದರೆ 70 ಮಾರ್ಕ್ಸ್ ತೆಗೆದಿರೋ ನಿಮಗೆ 25 ಮಕ್ಕಳು ಸಿಗ್ತಾರೆ, 25 ರಿಂದ 30 ಮಕ್ಕಳು ಸಿಗ್ತಾರೆ. ಪೇಪರ್ ಈಸಿ ಇರೋದ್ರಿಂದ 70 ಮಾರ್ಕ್ಸ್ ತೆಗೆದಿದ್ದಾರಲ್ಲ ಆ ಮಕ್ಕಳು ಮಿನಿಮಮ್ 25 ರಿಂದ 30 ಮಕ್ಕಳಿಗೆ ಸೇಮ್ ಮಾರ್ಕ್ಸ್ ಬಂದಿರುತ್ತೆ. ಆಯಿತಾ? 25 ರಿಂದ 30 ಮಕ್ಕಳಿಗೆ ಸೇಮ್ ಮಾರ್ಕ್ಸ್ ಬಂದಿರುತ್ತೆ. ಆಗ ಯಾವ ರೀತಿ ಫೈಂಡ್ ಔಟ್ ಮಾಡ್ತಾರೆ? ಯಾವ ರೀತಿ ಸೆಗ್ರಿಗೇಟ್ ಮಾಡ್ತಾರೆ? ಮಕ್ಕಳು ಯಾವ ರೀತಿ ಸೆಲೆಕ್ಟ್ ಆಗ್ತಾರೆ? ಅದಕ್ಕೆ ಅವರು ಕಟ್ ಆಫ್ ಇದು ಮಾಡಿದ್ದಾರೆ. ಆಯಿತಾ? ಒಂದು ಜನರಲ್ ಕ್ಯಾಟಗರಿ, ಇನ್ನೊಂದು OBC, ಅದಾದಮೇಲೆ SC ST ಅಂತ ಈ ರೀತಿ ಕಟ್ ಆಫ್ ಇದು ಮಾಡಿದ್ದಾರೆ. ಕಟ್ ಆಫ್ ಮಾರ್ಕ್ಸು ಬಂದಿರುತ್ತೆ. ಅದೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಮಕ್ಕಳು ಇದ್ರ ಮೇಲೆ ಮಾರ್ಕ್ಸ್ ಎಲ್ಲ ಕರೆಕ್ಷನ್ ಎಲ್ಲ ಆದಮೇಲೆ ಮಾರ್ಕ್ಸ್ ಎಲ್ಲ ಬರ್ತಲ್ಲ, ಫೈನಲ್ ಮಾರ್ಕ್ಸ್ ಎಲ್ಲ ಬರ್ತಲ್ಲ, ಅದನ್ನ ನೋಡ್ಬಿಟ್ಟು ಕಟ್ ಆಫ್ ಇದಾಗುತ್ತೆ. ಆಯಿತಾ? ನಾವೇನೇ ಪ್ರಿಡಿಕ್ಟ್ ಮಾಡಿದ್ರೆ +or-2 ಮಾರ್ಕ್ಸು HR ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಆ ರೇಂಜಲ್ಲಿ ಬರುತ್ತೆ. ಆಯಿತಾ? ಯಾವುದು 100% ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯಿತಾ? 1-2 ಮಾರ್ಕ್ಸ್ ಜಾಸ್ತಿ ಇರುತ್ತೆ, 1-2 ಮಾರ್ಕ್ಸು ಕಡಿಮೆ ಇರುತ್ತೆ. ಆ ರೇಂಜಲ್ಲಿದ್ದರೆ ಮಕ್ಕಳು ನವೋದಯ ಸ್ಕೂಲ್ಗೆ ಸೆಲೆಕ್ಟ್ ಆಗಿರ್ತಾರೆ. ಈಗ ಬನ್ನಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಅರ್ಬನ್ ಸ್ಟೂಡೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಬನ್ ಸ್ಟೂಡೆಂಟು ಎಷ್ಟು ಮಾರ್ಕ್ಸ್ ತೆಗೆದ್ರೆ ಕ್ವಾಲಿಫೈ ಆಗ್ತಾರೆ? ಅರ್ಬನ್ ಸ್ಟೂಡೆಂಟಲ್ಲಿ ಜನರಲ್ ಕ್ಯಾಟಗರಿ ಇರುತ್ತೆ, OBC ಇರುತ್ತೆ, SC ಇರುತ್ತೆ, ST ಇರುತ್ತೆ. ಆಯಿತಾ? ಯಾವ ರೇಂಜಲ್ಲಿ ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ? ಫಸ್ಟು ಅರ್ಬನ್ ಕ್ಯಾಟಗರಿ, ಅದ್ರಲ್ಲಿ ಬಾಯ್ಸ್ ನೋಡಿ. ಬಾಯ್ಸು ಜನರಲ್ ಕ್ಯಾಟಗರಿ 77 +2 ಮಾರ್ಕ್ಸ್ ಆಗಿರ್ಬೋದು ಅಥವಾ -2 ಮಾರ್ಕ್ಸ್ ಆಗಿರ್ಬೋದು. ಆಯಿತಾ? ಆ ರೇಂಜಲ್ಲಿ ಇದ್ದರೆ ಸೆಲೆಕ್ಟ್ ಆಗ್ತಾರೆ. +2 ಅಂದರೆ 79 ಆಗುತ್ತೆ, -2 ಅಂದರೆ 75 ಇಂದ 79 ಈ ರೇಂಜಲ್ಲಿ ಇರಬೇಕು. ಆಯಿತಾ? ಜನರಲ್ ಕ್ಯಾಟಗರಿ ಆಗಿದ್ರೆ. ಆಯಿತಾ? ನೀವೇ ಆ್ಯಡ್ ಮಾಡ್ಕೋಬೋದು +or-2, ಆದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. OBC ಇದ್ದರೆ 70, +2 ಅಂದರೆ 78, -2 ಅಂದರೆ 74, 74 ಇಂದ 78. ಆಯಿತಾ? -2 ಅಂದರೆ 74, +2 ಅಂದರೆ 78 ಈ ರೇಂಜಲ್ಲಿ ಇರಬೇಕು. ಆಯಿತಾ? SC ಕ್ಯಾಟಗರಿ ಇದ್ದರೆ -2 ಅಂದರೆ 71, +2 ಅಂದರೆ 75 ಈ ರೇಂಜಲ್ಲಿ ಇರಬೇಕು. ಆಯಿತಾ? ಪೇಪರ್ ತುಂಬ ಈಸಿ ಇದ್ದರೆ 75, ಪೇಪರ್ ತುಂಬ ಟಫ್ ಇದ್ದರೆ ಈ ರೇಂಜ್. ಅದೇ ರೀತಿ ST 70 ಇಂದ 74. ಆಯಿತಾ? ಪೇಪರ್ ಏನಾದರೂ ಮಕ್ಕಳಿಗೆ ತುಂಬ ಈಸಿ ಅನ್ಸಿದ್ರೆ ಈ ಮಾರ್ಕ್ಸು, ತುಂಬ ಟಫ್ ಅನ್ಸಿದ್ರೆ ಈ ಮಾರ್ಕ್ಸ್. ಆಯಿತಾ? ಅದೆಲ್ಲ ಕರೆಕ್ಷನ್ ಆದಮೇಲೆ ಗೊತ್ತಾಗಿರೋದು. ಒಂದು ರೇಂಜ್ ಇರುತ್ತೆ, ಆ ರೇಂಜ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಗರ್ಲ್ಸು 76 ಇದೆ. 76 ಅಂದರೆ ಎಷ್ಟು? -2 ಅಂದರೆ 74 ಇಂದ 78 ಪ್ರೆಡಿಕ್ಟ್ ಮಾಡ್ಬೋದು. ಆಯಿತಾ? ಜನರಲ್ ಕ್ಯಾಟಗರಿ
ಗರ್ಲ್ಸ್ಗೆ. ನೆಕ್ಸ್ಟು ಒ ಬಿ ಸಿ ಅಂದರೆ 75 ಅಂದರೆ 73 ಇಂದ 77 ಪ್ರಿಡಿಕ್ಟ್ ಮಾಡ್ಬೋದು ನಾವು, ಆಯಿತಾ. ಒ ಬಿ ಸಿಗೆ 75 ಅಂದರೆ -2 ಅಂದರೆ 73 ಪ್ಲಸ್ ಅಂದರೆ 77. ನೆಕ್ಸ್ಟ್ ಎಸ್ ಸಿ ಅದನ್ನು 70 ಇಂದ 70 ನೆಕ್ಸ್ಟು 74 ಈ ರೀತಿ ಪ್ರಿಡಿಕ್ಟ್ ಮಾಡ್ಬೋದು, ಆಯಿತಾ. ನೆಕ್ಸ್ಟ್ 71 ಇದೆ. ನೆಕ್ಸ್ಟ್ ಎಸ್ ಟಿ ಅದನ್ನು 69 ಇಂದ 73 ಈ ರೇಂಜಲ್ಲಿ ನಾವು ಪ್ರೆಡಿಕ್ಟ್ ಮಾಡ್ಬೋದು, ಆಯಿತಾ. ಯಾಕೆಂದರೆ ಏನಕ್ಕೆ ಈ ರೀತಿ ಹೈಯರ್ ರೇಂಜ್ ಆಗಿದೆ ಅಂದರೆ ಪೇಪರ್ ಈಸಿ ಅಂತ ಅನಿಸ್ತಾ ಇದೆ. ಎಲ್ಲ ಮಕ್ಕಳು ಈಸಿ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಪೇಪರ್ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಇತ್ತು ಅಂತ ಹೇಳ್ತಾರೆ. ಈಸಿಯೆಸ್ಟ್ ಲಾಸ್ಟು 3-4 ವರ್ಷದಲ್ಲಿ ತುಂಬ ಈಸಿಯೆಸ್ಟ್ ಪೇಪರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ರೇಂಜ್ ಸೆಲೆಕ್ಟ್ ಮಾಡ್ಕೊಂಡಿರೋದು, ಆಯಿತಾ. ನೆಕ್ಸ್ಟ್ ನಾನು ರೂರಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನಿದ್ರು ಅರ್ಬನ್ ಕೋಟಾ ಮಕ್ಕಳಿಗೆ, ಅರ್ಬನ್ ಸ್ಟೂಡೆಂಟ್ ಯಾರ್ಯಾರು ಪಂಚಾಯತಿ ವ್ಯಾಪ್ತಿಯಲ್ಲ, ಯಾವುದಾದ್ರು ಸಿಟಿ ಏರಿಯಾದಲ್ಲಿ ಯಾವ್ಯಾವ ಸ್ಕೂಲಲ್ಲಿ ಓದಿದ್ರೆ ಆ ಮಕ್ಕಳಿಗೆ ಇದು ಅಪ್ಲೈ ಆಗುತ್ತೆ. ರೂರಲ್ ಮಕ್ಕಳು ಅಂದರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಸ್ಕೂಲ್ ಇದೆ ಆ ಸ್ಕೂಲ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ರೂರಲ್ ಮಕ್ಕಳಿಗೆ ಯಾವ ರೇಂಜಲ್ಲಿ ಮಾರ್ಕ್ಸ್ ಬಂದರೆ ಅವರು ಕ್ವಾಲಿಫೈ ಆಗ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಇಲ್ಲಿ ಕೊಟ್ಟಿದ್ದಲ್ಲ ಮಾರ್ಕ್ಸು, ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಲ್ಲ, ಇದೆಲ್ಲ 80 ಮಾರ್ಕ್ಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 80 ಮಾರ್ಕ್ಸ್ಗೆ ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದರೆ ಅದ್ರ ಬೇಸಿಸ್ಸು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಆಯಿತಾ. 100 ಮಾರ್ಕ್ಸ್ಗೆಲ್ಲ ನೆನ್ಪಿಟ್ಕೊಳ್ಳಿ, 100 ಮಾರ್ಕ್ಸ್ಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತೆಗೆದ್ರೆ, ಯಾವ ರೇಂಜಲ್ಲಿ ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ರೂರಲ್ಲು ಆಯಿತಾ, ಬಾಯ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಯಿತಾ. ಜನರಲ್ ಇದ್ರೆ ಆಯಿತಾ, ರೂರಲ್ ಸ್ಕೂಲಲ್ಲಿ ಓದಿ ಜನರಲ್ ತೆಗೆದಿದ್ರೆ 75 ಅಂದರೆ 73 ಇಂದ 77, ಆಯಿತಾ. ಪೇಪರ್ ಈಸಿ ಇದೆ, ಅದಕ್ಕೋಸ್ಕರ ನಾನು ಈ ರೇಂಜ್ ಕೊಡ್ತಾ ಇರೋದು. ನೆಕ್ಸ್ಟ್ ಒ ಬಿ ಸಿ ಇದ್ದರೆ 71 ಇಂದ 75, ಆಯಿತಾ. ನೆಕ್ಸ್ಟ್ ಎಸ್ ಸಿ 68 ಇಂದ 72. ನೆಕ್ಸ್ಟು ಎಸ್ ಟಿ 67 ಇಂದ 71 ಈ ರೇಂಜಲ್ಲಿ ಇರಬೇಕು ಮಾರ್ಕ್ಸ್. ನೆಕ್ಸ್ಟ್ ನೋಡಿ, ಗರ್ಲ್ಸ್ 71 ಇಂದ 75 ಇರಬೇಕು ಜನರಲ್ ಆಗಿದ್ರೆ, ಆಯಿತಾ. ನೆಕ್ಸ್ಟ್ ಒ ಬಿ ಸಿ ಆಗಿದ್ರೆ 70 ಇಂದ 74, ಆಯಿತಾ. ನೆಕ್ಸ್ಟು ಎಸ್ ಸಿ ಆಗಿದ್ರೆ 67 ಇಂದ 71 ಈ ರೇಂಜಲ್ಲಿ ಇರಬೇಕು, ಆಯಿತಾ. ನೆಕ್ಸ್ಟ್ ಎಸ್ ಟಿ ಆಗಿದ್ರೆ 65 ಇಂದ 69 ಈ ರೇಂಜಲ್ಲಿ ಇರಬೇಕು, ಆಯಿತಾ. ಇದರಲ್ಲೂ ಪ್ಲಸ್ ಆರ್ ಮೈನಸ್ 1 ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗ್ಬೋದು. ಈ ರೇಂಜ್ ಏನು ಕೊಟ್ಟಿದ್ದೀನಿ ಇದರಲ್ಲೂ +1 ಆಗ್ಬೋದು ಅಥವಾ -1 ಆಗ್ಬೋದು. ಅದಕ್ಕೆ ಪ್ಲಸ್ ಆರ್ -1 ಅಂತ ಆ್ಯಡ್ ಮಾಡ್ಬೋದು, ಆಯಿತಾ. ಇದೆಲ್ಲ ಕರೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ, ಆಯಿತಾ. ಈ ರೇಂಜಲ್ಲಿದ್ದರೆ ಮಕ್ಕಳು ಕ್ವಾಲಿಫೈ ಆಗ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡಿರ್ಬೋದು. ನೋಡಿ, ಪುನಃ ನಿಮ್ಗೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನವೋದಯ ಎಕ್ಸಾಮಲ್ಲಿ ಮಕ್ಕಳು ಕ್ವಾಲಿಫೈ ಆದರೆ ನವೋದಯ ಸ್ಕೂಲ್ ಹೋಗಲಿ. ಅಕಸ್ಮಾತ್ ಕ್ವಾಲಿಫೈ ಆಗಲಿಲ್ಲ ಅಂದರೆ ಅವ್ರನ್ನ UPSC ಎಕ್ಸಾಮ್ಗೆ ರೆಡಿ ಮಾಡ್ತೀನಿ ನಾನು, ಆಯಿತಾ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನವೋದಯ ಸ್ಕೂಲ್ಗೆ ಏನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ 2 ಸಬ್ಜೆಕ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಯೋಕ್ಕೆ ಹೋಗ್ತಾ ಇದ್ದಾರೆ, ಆಯಿತಾ. 2 ಸಬ್ಜೆಕ್ಟ್, ಅದು ಯಾವುದು ಅಂದರೆ ಮ್ಯಾಥ್ಸು ಮತ್ತು ಸೈನ್ಸು. ಸೈನ್ಸ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಯೋದಕ್ಕೆ ನವೋದಯ ಸ್ಕೂಲ್ ಹೋಗ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಏನು ಚೇಂಜಸ್ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಟೋಟಲಾಗಿ ಒಂದು 6 ಸಬ್ಜೆಕ್ಟ್ ಇದೆ. ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ಸಬ್ಜೆಕ್ಟ್ನ ಅದರದ ಭಾಷೆಯಲ್ಲಿ ಕಲಿಬೇಕು. ಕನ್ನಡ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಕಲಿಬೇಕು, ಆಯಿತಾ. ಮಿಕ್ಕಿರೋದು 3 ಸಬ್ಜೆಕ್ಟು. ಮಿಕ್ಕಿರೋದು ಯಾವುದು 3 ಸಬ್ಜೆಕ್ಟು? ಒಂದು ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು. ಇದರಲ್ಲಿ ಸೋಷಿಯಲ್ ಸೈನ್ಸ್ ಬಿಡಿ, ಸಮಾಜ ವಿಜ್ಞಾನ ಬಿಡಿ, ಅದು ಕನ್ನಡದಲ್ಲಾದ್ರೂ ಓದ್ಕೋಬೋದು, ಇಂಗ್ಲೀಷಾದ್ರೂ ಓದ್ಕೋಬೋದು. ಉಳಿದಿರೋ 2 ಸಬ್ಜೆಕ್ಟು ಮ್ಯಾಥ್ಸು ಮತ್ತು ಸೈನ್ಸ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಯೋಕ್ಕೆ ನವೋದಯ ಸ್ಕೂಲ್ ಹೋಗ್ತಾ ಇದ್ದಾರೆ, ಆಯಿತಾ. ಇನ್ ಕೇಸ್ ಕ್ವಾಲಿಫೈ ಆಗಲಿಲ್ಲ ಅಂದರೆ ನಿಮಗೆ SLC ತನಕ ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ನ ನಾನು ಪಾಠ ಮಾಡಿಕೊಡ್ತೀನಿ. ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ. ಇನ್ ಕೇಸ್ ಕ್ವಾಲಿಫೈ ಆಗಲಿಲ್ಲ 2 ಸಬ್ಜೆಕ್ಟ್ ನಾನು ಪಾಠ ಮಾಡಿಕೊಡ್ತೀನಿ. ನೀವು ಆಲ್ರೆಡಿ ನಾನು ಮಾಡಿದ್ದೀನಲ್ಲ ಮ್ಯಾಥ್ಸ್ ವಿಡಿಯೋ, 110 ವಿಡಿಯೋ ಗಂಟೆ ಏನಾದ್ರು ನೀಟಾಗಿ ಕಲ್ತ್ಕೊಂಡಿದ್ರೆ ನೀವು 8ನೇ ಕ್ಲಾಸ್ ಗಂಟೆ ನಿಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? 110 ವಿಡಿಯೋಸ್ ಗಂಟ ನೀವೇನೋ ಕರೆಕ್ಟಾಗಿ ಕಲ್ತಿದ್ರೆ 8ನೇ ಕ್ಲಾಸ್ ಗಂಟ ನಿಮ್ಮನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ. 8ನೇ ಕ್ಲಾಸ್ ಬಂದಾಗ ಏನು ಮಾಡಿ ಅಂದರೆ, ನಾನು ಆದರೆ ಈ ವರ್ಷದಲ್ಲೇ ಟೈಮ್ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಆಲ್ಮೋಸ್ಟ್ ನೀವು 8ನೇ ಕ್ಲಾಸ್ ಗಂಟ ಮ್ಯಾಥ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ 110 ವಿಡಿಯೋಸ್ ಓದಿದ್ರೆ. 8ನೇ ಕ್ಲಾಸಲ್ಲಿ ಒಂದಷ್ಟು ಇದಿದೆ, ಅದನ್ನು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್, ಅದೆಲ್ಲ ಬೇಸಿಕ್ಸ್ ಇದೆ. ಅದನ್ನು ನನಗೆ 8ರಿಂದ 10 ಅವರ್ ಏನಾದ್ರು ಸಿಕ್ಕಿದ್ರೆ ಅದನ್ನು ಈ ವರ್ಷದಲ್ಲೇ ಮುಗಿಸ್ತೀನಿ, ಇಲ್ಲಾಂದರೆ ಮುಂದಿನ ವರ್ಷ ರಜದಲ್ಲಿ ಮುಗಿಸ್ತೀನಿ, ಆಯಿತಾ. ಜಸ್ಟ್ 8ನೇ ಕ್ಲಾಸ್ ಒಂದು 8ರಿಂದ 10 ಗಂಟೆ ಸಿಕ್ಕಿದ್ರೆ
ಅದೊಂದು 7 ಚಾಪ್ಟರ್ ಇದೆ ಬೇಸಿಕ್ಸ್, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ 10ನೇ ಕ್ಲಾಸ್ ಪಾಠ ಮಾಡ್ಬೋದು. ಆ ಲೆವೆಲ್ ಇದೆ ಮ್ಯಾಥಮೆಟಿಕ್ಸ್ ಈಗ ಪಾಠ ಮಾಡಿರೋದು ನಾನು, ಆಯ್ತಾ. 8ನೇ ಕ್ಲಾಸ್ಗೆ 8ರಿಂದ 10 ಅವರಿನ ಟೈಮ್ ಸಿಕ್ಕಿದ್ರೆ 8ನೇ ಕ್ಲಾಸ್ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ. ಜಸ್ಟ್ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. 9ನೇ ಕ್ಲಾಸ್ ಸ್ಕಿಪ್ ಮಾಡ್ತೀನಿ, ಡೈರೆಕ್ಟ್ 10ನೇ ಕ್ಲಾಸ್ CBSE ಮ್ಯಾಥ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೇನೋ ಪೂರ್ತಿ ಏನಾದ್ರು ಫ್ರೀ ಇದ್ದು ಟೈಮ್ ಏನಾದ್ರು ಸಿಕ್ಕರೆ ನಾನು ಇದೇ ವರ್ಷದಲ್ಲಿ ಬೇಕಾದ್ರೆ ನಿಮಗೆ 10ನೇ SLC ಪಾಠ ಮಾಡ್ತೀನಿ, ಆಯ್ತಾ. ಅಷ್ಟು ಕೆಪಾಸಿಟಿ ಇದೆ ಮ್ಯಾಥಮೆಟಿಕ್ಸ್ಗೆ. ಈಗ ಮಾಡಿರೋ 110 ವೀಡಿಯೋಸ್ಗೆ ಅಷ್ಟು ಕೆಪಾಸಿಟಿ ಇದೆ. ಟೈಮ್ ಸಿಕ್ಕರೆ ನಾನು ಈ ವರ್ಷದಲ್ಲೇ ಬೇಕಾದ್ರೆ SLC ಪಾಠ ಶುರು ಮಾಡ್ಬಿಡ್ತೀನಿ ನಿಮಗೆ, ಯಾರು ನವೋದಯ ಎಕ್ಸಾಮ್ ಬರ್ದಿರೋ ಮಕ್ಕಳಿಗೆ. ಅದರಿಂದ ಧೈರ್ಯವಾಗಿರಿ. ಪಾಸ್ ಆದರೆ ನವೋದಯ ಸ್ಕೂಲ್ಗೆ ಹೋಗಿ, ಪಾಸ್ ಆಗಲಿಲ್ಲ ಅಂದರೆ UPSC ತಯಾರಿ ಮಾಡ್ತೀನಿ. UPSC ಯಾವ ರೀತಿ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಯಾವ ರೀತಿ ರೆಡಿ ಮಾಡ್ತೀನಿ ನಿಮಗೆ 6ನೇ ಕ್ಲಾಸಿಂದನೇ ಯಾವ ರೀತಿ ನಿಮ್ಮನ್ನ UPSC ಎಕ್ಸಾಮ್ಗೆ ರೆಡಿ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ.